ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ವೈಟುದು ಡಬಲ್ ಪೆಟಲು ಮೈಸೂರವರು ರಾಜಲಕ್ಷ್ಮಿ ಅನ್ನೋರು ತಗೊಂಡೋಗಿದ್ರು ನನ್ನ ಹತ್ರ ಗಿಡ. ನೋಡಿ ಅದು ಹೂ ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ವಿಡಿಯೋನು ಸಹ ನನಗೆ ಕಳಿಸಿದ್ದಾರೆ. ಅವ್ರಿಗೆ ಕೊಡ್ಬೇಕಾದ್ರೆ ಅದಿನ್ನೂ ಹೂ ಬಿಟ್ಟಿರಲಿಲ್ಲ. ನಾನು ಮೇಡಮ್ ಹೂ ಬಿಟ್ಟಿಲ್ಲ, ಬಿಟ್ಟ ಮೇಲೆ ಕಳಿಸ್ಕೊಡ್ತೀನಿ ಅಂದೆ. ಪರವಾಗಿಲ್ಲ ಕೊಡಿ ಅಂತಲೂ ತಗೊಂಡೋಗಿದ್ರು. ಇವಾಗ ಅದು ಹೂ ನೋಡಿ ಅವ್ರಿಗೆ ತುಂಬಾ ಖುಷಿಯಾಗಿ ನನಗೆ ವಿಡಿಯೋ ಕಳಿಸಿದ್ದಾರೆ. ಭಾಗ್ಯಮ್ಮ ಅವರೇ, ನೀವು ಕೊಟ್ಟಿದ್ದು ಬಿಳಿದು ದಪ್ಪು ದಾಸವಾಳ ಹೂ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್ ನಿಮಗೆ. ಇನ್ನು ಇದು ಮಂಗಳೂರವರು ನನ್ನ ಹತ್ರ ಗಿಡ ತಗೊಂಡಿದ್ರು. ಆ ಗಿಡದಲ್ಲಿ ಆಗಿರೋ ಮೊದಲನೇ ಹೂವು ಅಂತ ನನಗೆ ಫೋಟೋ ಕಳಿಸಿದ್ದಾರೆ. ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಗಾರ್ಡನ್ಗೆ ಹೋಗ್ತಾ ಇದ್ದೀನಿ. ಗಾರ್ಡನ್ಗೆ ಹೋಗಿ ಸ್ವಲ್ಪ ಕಸ ಎಲ್ಲನೂ ಗುಡಿಸ್ಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಜಾನಿ ನೋಡಿ ಅಲ್ಲಿ ಮೆಟ್ಲ ಮೇಲೇ ಇರ್ತಾನೆ. ನಾನು ಹೋಗೋವರೆಗೂ ಅವನು ಹೋಗೋದಿಲ್ಲ, ಹಂಗಾಗಿ ನನ್ನ ಜೊತೇಲಿ ಬರ್ತಿದ್ದಾನೆ. ನಡಿ ಹೋಗೋಣ ಅಂದರೆ ಬರ್ತಾನೆ. ಇನ್ನು ಅಲ್ಲಿ ಒಂದು ಜ್ಯೂಸ್ ಬಾಟ್ಲು ಖಾಲಿಯಾಗಿತ್ತು, ಅದನ್ನು ತಗೊಂಡೋಗಿ ಅಲ್ಲಿ ಮೇಲೆ ಇಡೋಣ ಅಂತ ತಗೊಂಡೋದ್ರೆ ಅವ್ನ ಕಣ್ಣಿಗೆ ಬಿತ್ತಲ್ಲ ಅದು. ಹಂಗಾಗಿ ಬಾಟ್ಲು ಕೊಡೋ ತನಕ ಏನು ಸರ್ಕಸ್ ಮಾಡ್ತಿದ್ದಾನೆ ನೋಡಿ. ಈ ಥರ ಅವನಿಗೆ ಬಾಟ್ಲು ಕೊಡಬೇಕು ಆಟಾಡೋದಕ್ಕೆ ಅಂತ. ಬಾಟ್ಲು ಕೊಟ್ಬಿಟ್ರೆ ಅವ್ನ ಪಾಡ್ಗೆ ಅವ್ನು ಆಟಾಡ್ಕೊಂಡು ಇದ್ದು ಬಿಡ್ತಾನೆ. ಇಲ್ಲ ಅಂದ್ರೆ ನಮ್ಮಲ್ಲಿ ರೋಸ್ತಾನೆ, ಕೆಲಸ ಮಾಡಕ್ ಬಿಡಲ್ಲ. ಅಲ್ಲಿ ಕೆಲಸ ಮಾಡೋ ಬರೋದು, ಕಿತಾಪತಿ ಮಾಡೋದು ಇದೆಲ್ಲ ಮಾಡ್ತಿರ್ತಾನೆ. ಹಂಗಾಗಿ ಅವನಿಗೆ ಈ ಥರ ಬಾಟ್ಲು ಕೊಟ್ಟರೆ ಸುಮ್ಮನೆ ಹೋಗಿ ಕುತ್ಕೋತಾನೆ. ನಾನು ಅಲ್ಲಿ ಕಸ ಗುಡಿಸ್ಬೇಕಾಗಿತ್ತು ಗಾರ್ಡನ್ದು, ಹಂಗಾಗಿ ಅಲ್ಲಿರ್ಬೇಡ ಹೋಗು ಮನೆ ಹತ್ರಕ್ಕೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಹೊಡ್ ಬಂದ ನೋಡಿ. ಅವ್ನಿಗೆ ಅಲ್ಲಿ ಕುತ್ಕೋಬೇಕು, ಇಲ್ಲಾಂದ್ರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಹಂಗಾಗಿ ಮತ್ತೆ ಅಲ್ಲೇ ಬಂದು ಕೂತಿದ್ದಾನೆ ನೋಡಿ. ಗಾರ್ಡನ್ಗೆ ಬಂದು ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ, ಮಳೆ ಬರುತ್ತೆ ಅಂತ ನೆನ್ನೆ ಸಂಜೆ ನೀರೇ ಹಾಕಿರಲಿಲ್ಲ. ಸುಮಾರಾಗಿ ಸೋನೆ ಥರ ಬಂದಿದೆ, ಆದರೆ ಎಲ್ಲ ಗಿಡಕ್ಕೂ ಸಾಕಾಗಿಲ್ಲ ನೀರು. ಹಂಗಾಗಿ ಕೆಲವೊಂದು ಗಿಡಗಳಿಗೆ ನೀರು ಹಾಕಿ ಕಸ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡಿದ್ದಾಯಿತು ನೋಡಿ. ನೆನ್ನೆ ಸಂಜೆ ವಾರ ಮಾಡೋಷ್ಟೊಳಗೆ ಲೇಟಾಯಿತು. ಮಳ್ಳೆ ಹೂವು ಹಾರ್ವೆಸ್ಟ್ ಮಾಡಿಲ್ಲ. ಇನ್ನು ಇದು ನೋಡಿ ಎಷ್ಟು ದಪ್ಪ ಬಿಟ್ಟಿದೆ. ರೆಡ್ದು ದಾಸವಾಳ ತುಂಬ ದಪ್ಪನಾಗಿ ಬಿಟ್ಟಿದೆ. ಮಳೆ ಬರುತ್ತೆ ಅಂತ ನಾನು ಗಿಡಗಳಿಗೆ ನೀರು ಹಾಕಿರಲಿಲ್ಲ. ಕೆಲವೊಂದು ಗಿಡಗಳು ಬಾಡೆ ಹೋಗ್ಬಿಟ್ಟೈತೆ, ಅಂದರೆ ಸೋನೆ ಥರ ಬಂದಿರೋದು ಸಾಕಾಗಿಲ್ಲ ಕೆಲವೊಂದು ಗಿಡಕ್ಕೆ. ನೋಡಿ ಇದು ಯಾವ ಥರ ಆಗಿದೆ. ನೀರು ಹಾಕಿ ಈಗ ನಾನು ಅದಕ್ಕೆ ಜೀವ ಬರೆಸ್ಬೇಕು ನೋಡಿ. ಇದು ಕಟಿಂಗಿಂದ ಬಂದಿರೋದು. ಕಟಿಂಗ್ ಇಟ್ಟು ಈ ಥರ ಹೂ ಬಿಟ್ಟಾಗ ನೋಡೋಕೆ ಅದ್ರಲ್ಲಿ ಆಗೋ ಖುಷಿನೇ ಬೇರೆ. ಇದು ಬೇರೆಯವ್ರಿಗೆ ಅಂತ ರಿಪೋರ್ಟ್ ಮಾಡಿಕೊಟ್ಟಿದ್ನಲ್ಲ, ಅದರಲ್ಲೇ ಅರಳಿರೋ ಹೂವು ನೋಡಿ. ಇದು ಸ್ವಲ್ಪ ಬಾಡ್ದಂಗೆ ಆಗೈತೆ ನೋಡಿ. ಇದು ನೆರಳಲ್ಲಿ ಇಟ್ಟಿದ್ದೀನಿ ನಾನು ನೋಡಿ. ಇದು 2 ಲೇಯರ್ ಇದೆ ನೋಡಿ. ಇದೇ ಒಂದು ಲೇಯರು, ಇದೇ ಒಂದು ಲೇಯರು, ಎರಡು ಲೇಯರ್ ಇದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಬುಕ್ಕಿಂಗ್ ಆಗಿರೋಂತಹ ಗಿಡಗಳು ನೋಡಿ. ಆ ಗಿಡದಲ್ಲಿ ಹೂವು ಬಿಟ್ಟಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ಡಬಲ್ ಪೆಟಲು, ತುಂಬ ರೇರ್ ಕಲರು ಇವೆಲ್ಲ. ಇದು ಭಾನುವಾರದ ವಿಡಿಯೋ, ಭಾನುವಾರ ಅರಳಿರೋ ಹೂವುಗಳು ಇವೆಲ್ಲ. ಎಷ್ಟು ಗಿಡ ಬುಕ್ ಆಗಿತ್ತು ಅಷ್ಟು ಗಿಡನೂ ನಾನು ತೆಗೆದಿಟ್ಟಿದ್ದೆ ನೋಡಿ. ಆ ಗಿಡದಲ್ಲಿ ಆಗಿರೋಂಥ ಹೂಗಳು ಇವೆಲ್ಲ. ಹಳದಿ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಲರ್ಗಳೆಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಅರಳಿದೆ. ಅಂದರೆ ಈ ಹೂವೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ. ಸುಮ್ಮನೆ ಗಿಡದಲ್ಲಿ ಯಾಕೆ ಹಂಗೆ ಬಿಡಬೇಕು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಪೂಜೆಗೆ ಬೇಕಾಗುತ್ತೆ ಅಂತ ನೋಡಿ. ಇವೆಲ್ಲ ಬುಕ್ಕಿಂಗ್ ಆಗಿರೋವೆಯ ನೋಡಿ. ದುಂಡು ಮಲ್ಲಿಗೆ ಗಿಡ ಇವೆಲ್ಲ ಬುಕ್ ಆಗಿರೋ ಅಂಥವು. ಅದ್ರ ಜೊತೆ ದಾಸವಾಳನೂ ಬುಕ್ ಮಾಡ್ಕೊಂಡಿದ್ದಾರಲ್ಲ, ಆ ಹೂವೆಲ್ಲನೂ ನಾನು ಇವತ್ತು ಹಾರ್ವೆಸ್ಟ್ ಮಾಡಿ ತೆಗಿತಾ ಇದ್ದೀನಿ. ಇವತ್ತು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಹೂ ಸಿಕ್ಕಿದೆ ಇವತ್ತು. ಅದರಲ್ಲೂ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ. ಒಂದು ರೀತಿ ಗಾರ್ಡನಿಗೆ ಬಂದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ. ಆ ಹೂಗಳು ನೋಡ್ತಿದ್ದಂಗೆ ಅಷ್ಟೊಂದು ಖುಷಿಯಾಗೋಗುತ್ತೆ ನೋಡಿ. ಇವೆಲ್ಲ ಕಟಿಂಗಿಂದ ಬಂದಿರೋವೆಯ. ಇದು ಮತ್ತು ಇನ್ನೊಂದು ಅದ್ರ ಪಕ್ಕದಲ್ಲಿರೋದು ಅದು ಎಲ್ಲ ಕಟಿಂಗಿಂದ ಬಂದಿರೋದೆ. ಈ ಗಿಡದಲ್ಲಂತೂ ಎಷ್ಟೊಂದು ಮೊಗ್ಗುಗಳಾಗಿದೆ ನೋಡಿ. ಈ ಗಿಡದಲ್ಲಿ ಇವತ್ತು 5 ಹೂ ಅರಳಿದೆ. ಇದು ಡಬಲ್ ಪೆಟಲು, ಅಂದರೆ ಇದು ಕಟಿಂಗಿಂದ ಬೆಳೆದಿದ್ದು. ನಾನು ನಮ್ಮೂರಿಂದ ತಗೊಬಂದು ಕಟಿಂಗ್ ಇಟ್ಟಿದೆ ಅಂತ ಹೇಳಿದ್ನಲ್ಲ, ಅದರಿಂದ ಬಂದಿದ್ದವು. ಸುಮಾರು ಸೇಲು ಆಗಿದ್ದಾವೆ ನಾನು ಕಟಿಂಗ್ ಇಟ್ಟಂತಹ ಗಿಡಗಳು. ಇನ್ನು ಇವತ್ತು ನೋಡಿ ಇದರಲ್ಲಿ 5 ಹೂ ಬಿಟ್ಟಿದೆ. ತುಂಬಾ ಖುಷಿಯಾಗುತ್ತೆ ನೋಡಿ. ಈ ಥರ ಹೂವೆಲ್ಲ ನೋಡಿದಾಗ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಎಲ್ಲ ಹೊರಟೋಗುತ್ತೆ. ಇನ್ನು ಈ ಗಿಡ ನನಗೆ ಅಂತ ತೆಗೆದಿಟ್ಕೊಂಡಿರೋ ಗಿಡ. ಇದು ತುಂಬ ಹೈಟ್ ಇದೆ, ಕಳ್ಸೋಕ್ಕೂ ಕಷ್ಟ ಆಗುತ್ತೆ. ಸುಮ್ಮನೆ ಅದು ಟ್ರಿಮ್ ಮಾಡಿದ್ರೆ ಕಟ್ ಮಾಡಿದ್ದೀರಾ ಅಂತ ಅನ್ಕೊತಾರೆ ಅಂದ್ಬಿಟ್ಟು ನಾನು ಇದನ್ನು ತುಂಬ ಹೈಟ್ ಇರೋ ಗಿಡನ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಸುಮಾರು ಹೂವೆಲ್ಲ ಬಿಟ್ಟಿದೆ ನೋಡಿ. ಇವತ್ತೊಂದು ಹೂವು ಅರಳಿದೆ, ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿದೆ.
ಇವತ್ತು ಸುಗಂಧರಾಜ ಹೂವಿನೂ ಸಹ ಹಾರ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಇದು ತ್ರಿಬಲ್ ಪೇಟಲು, ಇದರಲ್ಲೂ ಸುಮಾರು ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಆದ್ರೂ ಮತ್ತೆ ಮತ್ತೆ ಹೂ ಸಿಗ್ತಾನೆ ಇರುತ್ತೆ ನಮಗೆ. ಈ ಸುಗಂಧರಾಜದಲ್ಲಂತೂ ಸೀಸನ್ ಅಂತ ಏನಿಲ್ಲ, ಹೂ ಬರ್ತಾನೆ ಇರುತ್ತೆ. ಇನ್ನು ನೋಡಿ ಇದು ದಪ್ಪ ದಪ್ಪ ಬಿಡುತ್ತೆ ನೋಡಿ ರೆಡ್ದು. ಇವತ್ತು 2 ಅರಳಿದೆ ನೋಡಿ, ಅಲ್ಲಿ ಎಷ್ಟು ಒಂದೊಂದು ಅಂಗೈ ಅಗಲ ಅಷ್ಟು ದಪ್ಪ ದಪ್ಪ ಹೂ ಬಿಡುತ್ತೆ. ಇದು ಒಂದೊಂದು ಹೂ ಇಟ್ರೂ ಸಾಕು ಪೂಜೆಗೆ, ಅಷ್ಟು ಚೆನ್ನಾಗಿ ಹೂ ಕಾಣುತ್ತೆ. ಈ ಗಿಡಕ್ಕೆ ನಾನು ಏನು ಗೊಬ್ಬರನೇ ಹಾಕಿಲ್ಲ, ಗೊಬ್ಬರ ಹಾಕೋಕ್ಕೆ ಟೈಮೂ ಇಲ್ಲ ಅಂದ್ಬಿಟ್ಟು ಅದು ಮಣ್ಣು ಲೂಸ್ ಮಾಡಿಲ್ಲ. ಆದರೂ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಇನ್ನು ಇದು ಅಷ್ಟೇ ಬುಕ್ ಆಗಿರೋಂತಹ ಗಿಡಗಳು, ಅದರಲ್ಲಿ ಬಿಟ್ಟಿರೋ ಹೂವು ಇದು. ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ. ಸ್ವಲ್ಪ ಮಳ್ಳೆ ಹೂವು ಮತ್ತು ದಾಸವಾಳ ಇದೆಲ್ಲ ಸಿಕ್ಕಿದೆ. ಇದು ಬೆಳಗ್ಗೆ ನಾನು ಟೀ ಕುಡಿದ್ಬಿಟ್ಟು ಒಂದ್ಸತಿ ಗಾರ್ಡನ್ಗೆ ಹೋಗಿ ಅಲ್ಲಿ ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ. ಮತ್ತೆ ಇನ್ನೊಂದು ಸತಿ ತಿಂಡಿ ತಿಂದ್ಬಿಟ್ಟು ಗಾರ್ಡನ್ಗೆ ಹೋಗ್ತೀನಿ. ಇವರು ತುಮಕೂರವರು, ಸುಜಿಯಾ ಮೇಡಮ್ ಅಂತ. ಇವ್ರ ಮಗ ಬಂದಿದ್ರು ಗಿಡ ತೊಗೊಂಡೋಗೋದಕ್ಕೆ ಅಂತ. ಇವರು 3 ಸತಿ ಬಂದಿದ್ದಾರೆ, 3ನೇ ಸತಿ ಇದು ತಗೊಂಡೋಗಿದ್ದಾರೆ ಗಿಡಗಳನ್ನ. ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ರು. ಮತ್ತು ನಾನು ಹೆಚ್ಚು ವೀಡಿಯೋ ಮಾಡಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡಿರೋದು. ಆಮೇಲೆ ಅವ್ರ ಮಗನೂ ಹೇಳ್ತಾ ಇದ್ರು, ಮೇಡಮ್ ಎಷ್ಟು ಚೆನ್ನಾಗಿ ನೀವು ಬೆಳೆಸಿದ್ದೀರಾ, ಅದರಲ್ಲೂ ಯಾವುದೇ ರೀತಿ ಗ್ರೀನ್ ನೆಟ್ಟು ಏನೂ ಹಾಕ್ದಲೇ ಇಷ್ಟೆಲ್ಲ ಚೆನ್ನಾಗಿ ಗಿಡಗಳು ಬಂದಿದೆಯಲ್ಲ, ನಿಮ್ಮ ಕೈಗುಣ ಇದು ಅಂತಲೂ ಸಹ ಹೇಳ್ತಿದ್ರು. ಬೇಸಿಗೆನಲ್ಲೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಇನ್ನು ಅವರು ಗಿಡ ಎಲ್ಲ ತಗೊಂಡು ಹೋದ್ಮೇಲೆ ನನಗೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇತ್ತು ನೋಡಿ. ಇದು ಪನ್ನೀರ್ ಪತ್ರೆ ನಾನು ಫಸ್ಟು ಕಟ್ಟಿಂಗ್ ಇಟ್ಟಿದ್ದೆ, ಅದೆಲ್ಲ ಇವಾಗ ದೊಡ್ಡದಾಗಿದೆ. ಅದೆಲ್ಲನೂ ನಾನು ಕವರಲ್ಲಿ ಹಾಕೋಣ ಅಂತ ನೋಡಿ ಫಸ್ಟ್ಗೆ ಕವರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಪನ್ನೀರ್ ಪತ್ರೆ ಮತ್ತು ಮೊರ್ಗ ಇವೆಲ್ಲ ಇದ್ದಾವೆ, ಇವೆಲ್ಲನೂ ಇವತ್ತು ರೀಪಾಟ್ ಮಾಡಬೇಕು. ಗಾರ್ಡನ್ನಲ್ಲಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿನೇ ಇರಲ್ಲ, ಡೈಲಿ ಕೆಲಸ ಇರುತ್ತೆ. ಅಂದರೆ ನಾನು ಅದನ್ನೇನು ಹೆಚ್ಚು ವೀಡಿಯೋ ಮಾಡಿರೋದಿಲ್ಲ, ಯಾಕೆಂದರೆ ಸುಮ್ಮನೆ ತೋರಿಸ್ತಾರೆ ಅಂತ ನಿಮಗೂ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನೇನು ವೀಡಿಯೋ ಮಾಡಿರೋದಿಲ್ಲ ನೋಡಿ. ಇವತ್ತು ಇದೇ ಕೆಲಸ ಆಗೋಯ್ತು ಇವತ್ತು ಸಂಜೆವರೆಗೂ. ಇನ್ನು ಖಾಲಿ ಇರೋವಂತಹ ಪಾಟಲ್ಲಿ ಅದೆಲ್ಲ ಮಣ್ಣೆಲ್ಲ ತೆಗೆದು ಅದೆಲ್ಲನೂ ಕ್ಲೀನ್ ಮಾಡಬೇಕು ನೋಡಿ. ಈ ಥರ ಒಂದು ಕೆಲಸ ಮುಗೀತು ಅಂದರೆ ಇನ್ನೊಂದು ಕೆಲಸ ಶುರುವಾಗಿರುತ್ತೆ. ಒಂದು ದಿನ ಗಾರ್ಡನಲ್ಲಿ ಕೆಲಸ ಅನ್ನೋ ರೀತಿ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಯಾಕೆಂದರೆ ಗಾರ್ಡನ್ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಗಾರ್ಡನ್ ಮೇಂಟೈನ್ ಮಾಡೋದು ಅನ್ನೋದು ಗೊತ್ತಿರುತ್ತೆ. ಅದರಲ್ಲೂ ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಎಷ್ಟೊಂದು ಶ್ರಮ ಇರುತ್ತೆ ನೋಡಿ. ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಷ್ಟೆಲ್ಲನೂ ಹಾಕಿದ್ದೀನಿ. ಅಂದರೆ ಜಾಸ್ತಿ ತೋರಿಸಿಲ್ಲ ನಾನು ಅದು ರಿಪಾರ್ಟ್ ಮಾಡೋದು, ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು. ಮೋಡ ನೋಡಿಯಲ್ಲಿ ಹೆಂಗಾಗಿದೆ. ಹಾಗಾಗಿ ಜಾನಿ ಎಷ್ಟೊತ್ತಿಗೆ ಮನೆಗೆ ಬರ್ತಾಳೋ ಅಂತ ಕಾಯ್ತಾ ಇದ್ದಾನೆ. ಹೋಗೋಣ. ಫುಲ್ಲು ಕತ್ಲೆ ಥರ ಆಗೋಗ್ಬಿಟ್ಟಿದೆ, ಅಷ್ಟು ಜೋರು ಮಳೆ ಬರೋ ಥರ ಆಗಿದೆ ಇವಾಗ. ಮೋಡ ನೋಡಿ ಯಾವ ರೀತಿ ಆಗಿದೆ ಅಂತ. ಹಾಗಾಗಿ ಜಾನಿ ಎಷ್ಟೊತ್ತಿಗೆ ಬರ್ತಾಳೋ ಅಂತ ಕಾಯ್ತಾ ಇದ್ದಾನೆ. ಹೋಗೋಣ ಮನೆಗೆ, ನಡಿ ಹೋಗೋಣ. ಅವನಿಗೂ ಗೊತ್ತು ಇವಳು ಹೆಂಗೂ ಬರೋಲ್ಲ, ಬರೀ ಬಾಯಿ ಮಾತಿಗೆ ಹೋಗೋಣ ಅಂತಾಳೆ ಅಂತ ಗೊತ್ತು. ಅದಕ್ಕೆ ನೋಡಿ ಸುಮ್ಮನಾಗ್ಬಿಟ್ಟವನಿ. ನಾನು ಮುಂದೆ ಹೋದಾಗ ಅವ್ನು ಹಿಂದೆ ಬರ್ತಾನೆ, ಅಲ್ಲಿ ತನಕ ಬರೋಲ್ಲ. ನಾವು ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದಿದ ತಕ್ಷಣ ಜೋರು ಮಳೆ ಶುರುವಾಯಿತು. ಎಷ್ಟು ಗುಡುಗು ಮಿಂಚು, ಆದರೂ ಜೋರು ಮಳೆ, ಮರೋ ಅಂತಿದೆ ಮಳೆ. ನಾನು ಅಲ್ಲಿ ಮೆಟ್ಲ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ನಿಂತ್ಕೊಂಡ್ರೆ ಅಷ್ಟು ಆ ಗಾಳಿ, ತುಂಬ ಗಾಳಿಗೆ ಆ ಮಳೆ ನೀರೆಲ್ಲ ಮುಖಕ್ಕೆ ಸಿಗುತ್ತೈತೆ, ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ಸೈಡ್ ಬಂದೆ. ನಾವು ಗಾರ್ಡನಿಂದ ಮನೆಗೆ ಬಂದಿದ್ದ ತಕ್ಷಣವೇ ಜೋರು ಮಳೆ. ಎಷ್ಟು ಮಳೆ ಅಂದರೆ ನೋಡಿ, ಅಷ್ಟೊಂದು ಮಳೆ. ಇನ್ನು ಇವನು ಜಾನಿ ನೋಡಿ ಏನು ಮಾಡ್ತಿದ್ಯಾ ನೀನು? ಅಯ್ಯೋ ಜಾನಿ ಜಿಮ್ ತಗೊಂಡು ಕಚ್ಚುತ್ತಾ ಇದ್ದ. ನಾನು ಹಿಂಗೆ ಲೊಚ್ಚ ಅಂದರೆ ಸಾಕು ಸುಮ್ಮನೆ ಆಗೋಯ್ತಾನೆ ನೋಡಿ. ಹೆಂಗೆ ಸ್ಟಾಪ್ ಮಾಡವನೆ. ನನ್ನ ಮಗನೇ, ಗುಂಡಣ್ಣ ಹೋಲಿ ತೆಗಿ. ದಿಂಬೆ ಕಚ್ಚುತ್ತಾರೆ ಇದನ್ನ. ದಿಂಬು ಕಚ್ಚುತ್ತಾರೇನಪ್ಪ? ನೋಡಿ ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ. ಪೆಡಿಗ್ರಿ ಬೇಡವಾ? ಪೆಡಿಗ್ರಿ ನೋಡಿ ಹೆಂಗೆ ಎದ್ದುಬಿಟ್ಟ. ಪೆಡಿಗ್ರಿ ಅಂದರೆ ಸಾಕು. ನಾನು ಟೀ ಮಾಡ್ತಾಯಿದ್ದೀನಿ ಇವಾಗ ನೋಡಿ. ಪೆಡಿಗ್ರಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅವನನ್ನು ಏನು ಬೇಕಪ್ಪ? ಪೆಡಿಗ್ರಿ ಬೇಕಾ ಮಗನೇ? ಜಾನು ನೋಡಿ ಕೊಡದೆ ಏನು ಆಟ ಆಡಿಸ್ತಾಳೆ ಅಂತ ನೋಡಿ. ಪಿಡಿಗ್ರಿ ಬೇಕಾ ಗುಂಡವಂಗೆ? ಪಿಡಿಗ್ರಿ ನೋಡಿ ಅವನು ಹೆಂಗೆ ನಿಂತವನೆ. ಹುಡುಗರು ಬಂಗಾರಿಗೆ ಕೊಡ್ತೀನಿ ತಡಿ, ಬಾ. ನನಗೆ ಟೀ ರೆಡಿಯಾಗಿದೆ. ಫಸ್ಟ್ಗೆ ಜಾನಿಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿನ್ನೋದು. ಅಂದರೆ ನಾನು ಟೀ ಕುಡಿಬೇಕಾದ್ರೆ ಇವನಿಗೆ ಚಕ್ಲಿನೋ ಅಥವಾ ಈ ಥರ ಪೆಡಿಗ್ರಿ ಏನಾದ್ರೂ ಕೊಟ್ಟರೆ ಅವ್ನು ಸಮಾಧಾನ ಆಗ್ತಾನೆ. ಇಲ್ಲ ಅಂದರೆ ಓ ಅಂತಿರ್ತಾನೆ.
ನೋಡಿ ನನಗೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ ಇವತ್ತು. ಅಂದರೆ ಈ ಚಳಿಗೆ ಬ್ಲ್ಯಾಕ್ ಕಾಫಿನೇ ಒಳ್ಳೇದು ಅನಿಸುತ್ತೆ. ಈ ಮಲೆನಾಡು ಸೈಡೆಲ್ಲ ಇದೇ ಥರನೇ ಕಾಫಿನೇ ಮಾಡೋದು. ಮಡಿಕೇರಿ ಸೈಡಂತೂ ಫುಲ್ಲು ಬ್ಲ್ಯಾಕ್ ಕಾಫಿ, ಎನಿ ಟೈಮ್ ಒಲೆ ಮೇಲಂತೂ ಇದ್ದೇ ಇರುತ್ತೆ ಬ್ಲ್ಯಾಕ್ ಕಾಫಿನ. ಹೆಂಗೆ ಗೊತ್ತು ನನಗೆ ಅಂತೀರಾ? ನಾನು ಮದುವೆಗಿನ್ನ ಮುಂಚೆ ನಾನು ಅಲ್ಲೇ ಇದ್ದಿದ್ದು ಮಡಿಕೇರಿನಲ್ಲಿ ಒಂದು 2 ವರ್ಷ ಏನೋ ಇದ್ದೆ. ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪವರೆಲ್ಲ ಮಡಿಕೇರಿನಲ್ಲೇ ಇರೋದು. ಹಂಗಾಗಿ ನನ್ನ ಅಲ್ಲಿ ಒಂದು ಸ್ವಲ್ಪ ದಿನ ಇರಿಸ್ಕೊಂಡಿದ್ರು, ಒಂದು 2 ವರ್ಷ ಮದುವೆಗಿನ್ನ ಮುಂಚೆ ಕರ್ಕೊಂಡೋಗಿ ಇರಿಸ್ಕೊಂಡಿದ್ರು. ಹಂಗಾಗಿ ನನಗೆ ಗೊತ್ತು. ಅಂದರೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಮಡಿಕೇರಿದಂತೂ. ಅಂದರೆ ಅಲ್ಲಿ ಈ ಥರ ಕಾಫಿ ಎನಿ ಟೈಮ್ ಇರುತ್ತೆ. ಅವರು ಹಾಲಿದ್ರೂ ಅವ್ರು ಹಾಲು ಹಾಕ್ಕೊಂಡು ಕಾಫಿ ಮಾಡಲ್ಲ. ಕೆಲವರು ಕುಡಿಬೋದೇನೋ ಹಾಲು ಹಾಕ್ಕೊಂಡು. ಅಂದರೆ ನಾನು ನೋಡಿರೋ ಪ್ರಕಾರ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮನೆಗಳಲ್ಲೆಲ್ಲ ಅಂದರೆ ಎನಿ ಟೈಮ್ ಒಲೆ ಮೇಲಂತೂ ಈ ಥರ ಬ್ಲ್ಯಾಕ್ ಕಾಫಿ ಇದ್ದೇ ಇರುತ್ತೆ. ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕುಡಿತಾರೆ ಅವರು. ಅಂದರೆ ಆ ಭಾಗದವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಅಂದರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿದು ವಾತಾವರಣ. ಬನ್ನಿ ಕುಡಿಯೋಣ. ಜಾನಿಯವರು ಪೆಡಿಗ್ರಿ ಎಲ್ಲ ತಿಂದ್ಬಿಟ್ಟು ಮುಗಿಸಿದ್ದಾರೆ ಇವಾಗ. ನೋಡಿ ಮುಗೀತು ಪೆಡಿಗ್ರಿ. ನೋಡಿ ಹೆಂಗೆ ನೋಡ್ತಾವನೆ. ಮುಗೀತವ ಜಾನು? ಮಳೆ ಅಂತೂ ನಿಲ್ತಾನೆ ಇಲ್ಲ. ಸೌಂಡ್ ಕೇಳಿಸ್ತಿದೆಯಾ ನಿಮಗೆ? ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.